ಸುಬ್ರಹ್ಮಣ್ಯ ಸ್ವಾಮಿ ಅವ್ರಿಗೂ ಡೀಪ್ ಸ್ಟೇಟ್ಗೂ ಏನು ಸಂಬಂಧ? ಧನ್ಕರ್ ಅವರು ರಾಜೀನಾಮೆ ಕೊಟ್ಟಿದ್ದು ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜೋಡಿ ಇದ್ದಿದ್ದಕ್ಕಾಗಿನೇ ಏನು? ವಾಜಪೇಯಿ ಸರ್ಕಾರ ಬೀಳ್ಸಕ ಸುಬ್ರಹ್ಮಣ್ಯ ಸ್ವಾಮಿ ಮಾಡಿದ ಪಿತೂರಿ ಎಂತದಿತ್ತು ಅಂದ್ರ ಹಿಂದೂ ಅನ್ಕೊಂಡ ಹಿಂದೂ ವಿರೋಧಿ ಕೆಲಸ ಯಾಕೆ ಮಾಡ್ತಾರ? ಹೆಸರಿಗೆ ಮಾತ್ರ ಗಾಂಧಿ ಕುಟುಂಬದ ವಿರುದ್ಧ ಹೋರಾಟ, ಆದ್ರ ಹಿಂದ್ಗಡೆಯಿಂದ ಅವ್ರಿಗೆ ಸಪೋರ್ಟ್ ಯಾಕೆ ಮಾಡ್ತಾರ? ಇವೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರ ಸುಬ್ರಹ್ಮಣ್ಯ ಸ್ವಾಮಿನ ಬಾಯಿ ಬಿಡಬೇಕು. ಇದೊಂದು ತರ ಆಶ್ಚರ್ಯದ ವಿಷಯ ಐತಿ. ಮೇ ಬಿ ಬಹಳ ಕಾಮನ್ ವಿಷಯ ಇದ್ರೂ ಇರಬಹುದು. ಒಬ್ಬರ ಮೇಲೆ ಏನಾರೇ ಒಂದು ಆರೋಪ ಬರ್ತಿದ್ದಂಗನ ಅವ್ರ ಮೇಲೆ ಸಾಕಷ್ಟು ಅಂದ್ರೆ ಸಾಲು ಸಾಲು ಆರೋಪಗಳು ಬರಾಕ ಚಾಲು ಮಾಡ್ತಾವ. ಅವ್ರು ಹೇಳ್ತಾರ ಇವ್ರ ಹಂಗ, ಇವ್ರು ಹೇಳ್ತಾರ ಇವ್ರ ಹಿಂಗ. ಒಟ್ಟು ಒಬ್ರು ಯಾರು ಅವ್ರ ಮೇಲೆ ದೊಡ್ಡದಾಗಿ ಆರೋಪ ಮಾಡ್ತಿದ್ದಂಗ ಎಲ್ಲಾರು ಅವ್ರ ಮೇಲೆ ಆರೋಪದ ಸುರಿಮಳೆನ ಸುರಿಸ್ತಾರ. ಹಂಗೆ ಎಲ್ಲೋ ಒಂದು ವಿಮಾನ ದುರಂತ ಆಗ್ತಿದ್ದಂಗನ 10 ಲಿಸ್ಟ್ ಬಂದ್ಬಿಡ್ತಾವ. ಇಲ್ಲೂ ವಿಮಾನ ದುರಂತ ಆಗೋದಿತ್ತು, ಅಪ್ಪಿ ತಪ್ಪಿ ಉಳ್ಕೊಂತು ಅನ್ನೋದ್ ಹತ್ರ ಆತು, ಅಥವಾ ಈ ಹಿಂದೆ ಎಷ್ಟು ಸಲ ವಿಮಾನ ದುರಂತ ಯಾವ್ಯಾವ ರೀತಿ ಆಗೈತೆ ಅನ್ನೋ ಲಿಸ್ಟರೇ ಬರ್ತೈತಿ. ಒಂದೆಲ್ಲೋ ಕ್ರೈಮ್ ನಡೆದ್ರ ಅದ ಸೇಮ್ 10 ಕ್ರೈಮ್ ಲಿಸ್ಟ್ ವರದಿ ಆಗ್ತಾವ. ಒಂದೆಲ್ಲರೂ ಅತ್ಯಾಚಾರ ನಡೆದ್ರ ಅದೇ ರೀತಿ 10 ಅತ್ಯಾಚಾರದ ಕೇಸ್ಗಳು ವರದಿ ಆಗ್ತಾವ. ಈಗ ನಾ ಹೇಳಾಕತ್ತಿರೋದಕ್ಕೂ ಮುಂದೆ ನಾ ಹೇಳೋಕತ್ತಿಗೂ ಸಂಬಂಧ ಇಲ್ಲ ಅಂತ ಅನ್ನಿಸ್ಬೋದು. ಆದ್ರೆ ಒಂದು ಪಾಯಿಂಟ್ ಒಳಗ ಇದಕ್ಕ ಏನ್ ಸಂಬಂಧ ಐತಿ ಅನ್ನೋದು ಗೊತ್ತಾಗ್ತೈತಿ. ಸುಬ್ರಹ್ಮಣ್ಯ ಸ್ವಾಮಿ ಅಂತ ಒಬ್ಬ ಪ್ರಚಂಡ ವಿದ್ವಾಂಸ ಅದಾರಲ್ರಿ, ನಮ್ಮ ರಾಜಕಾರಣದಾಗ ಇವರು ಹೆಂಗ್ ತೋರಿಸ್ಕೊಂಡಾರಂದ್ರ ಅನಾದಿ ಕಾಲದಿಂದಲೂ ಇವರು ಕಾಂಗ್ರೆಸ್ ವಿರೋಧಿ ಅಂತಾನ ತೋರಿಸ್ಕೋದ್ ಬಂದಾರ. ಆ ರೀತಿ ಒಂದು ಇಮೇಜ್ ಇವರು ಸೆಟ್ ಮಾಡ್ಕೊಂಡಾರ. ನೆಹರು ಗಾಂಧಿ ಮನೆತನದ ವಿರುದ್ಧ ಏಕಾಂಗಿ ಹೋರಾಡ್ತಾ ಇರೋ ವೀರ ಅಂತಾನು ಅನ್ನಿಸ್ಕೊಂಡಾರ. ಮೊನ್ನೆ ಅವರು ತಾವೇ ನ್ಯಾಷನಲ್ ಹೆರಾಲ್ಡ್ ಕೇಸಿಂದ ಹಿಂದ್ ಸರಿಯಾಕತ್ತೀನಿ ಅಂತ ಹೇಳಿಬಿಟ್ರು. ಅಷ್ಟವ್ರು ಹೇಳ್ತಿದ್ದಂಗ ಟಕ 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 ಅಂತ ಎಲ್ಲಾ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಹಂಗ, ಸುಬ್ರಹ್ಮಣ್ಯ ಸ್ವಾಮಿ ಹಿಂಗ, ಸುಬ್ರಹ್ಮಣ್ಯ ಸ್ವಾಮಿ ಅವ್ರು ಹಂಗಿದ್ರು ಹಿಂಗಿದ್ರು, ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು ಅಂತ ಒಂದೊಂದ ವರದಿಗಳು ಬರಾಕ ಚಾಲು ಮಾಡಿದ್ದು. ಇನ್ನ ಅವರು ನಾನು ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿತ್ಡ್ರಾ ಮಾಡ್ಕೊಳತೀನಿ ಅಂತ ಹೇಳೋಕಿನ್ನ ಮುಂಚೆ ಆ ಸುದ್ದಿ ನಮ್ಮ ಚಾನೆಲ್ ಒಳಗ ಪ್ರಸಾರ ಆಗಿತ್ತು. ವಿಘ್ನೇಶ್ ಶಿಶಿರ್ ಅನ್ನೋರು ಬಂದ ಈ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಡಬಲ್ ಮೈಂಡ್ ಸೆಟ್ ಹೊಂದ್ಯಾರ, ತಾವೇ ಹಾಕಿದ ಕೇಸ್ ಮೇಲೆ ತಮಗ ಇಂಟ್ರೆಸ್ಟ್ ಇಲ್ಲ, ಸ್ಟೇ ಆರ್ಡರ್ ತಂದಾರ ಅಂತ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ರು. ಇವ್ರು ಇಲ್ಲಿ ಬಿಚ್ಚಿಡೋದಕ್ಕೂ ಅವ್ರ ನ್ಯಾಷನಲ್ ಹೆರಾಲ್ಡ್ ಕೇಸಿಂದ ಅಧಿಕೃತವಾಗಿ ಹಿಂದೆ ಸರ್ದಿನಿ ಅಂತ ಹೇಳೋದಕ್ಕೂ ಏನೋ ಕೋ ಇನ್ಸಿಡೆಂಟ್ ತರ ಆಗ್ಬಿಟ್ಟಿತ್ತು. ಅವಾಗ ನೋಡ್ರಿ ಒಂದಿಷ್ಟು ವಲಯದಾಗ ಸುಬ್ರಹ್ಮಣ್ಯ ಸ್ವಾಮಿ ಯಾಕೆ ಹಿಂಗ ಮಾಡಾಕತ್ತಾರ ಅಥವಾ ಇವ್ರು ಹಿಂಗೇ ಮಾಡ್ಕೊತ್ ಬಂದ್ರೇನು ಅನ್ನೋ ಮಾತುಗಳು ಕೇಳ್ಸಾಕತ್ತು. ಹಿಂಗೆಲ್ಲಾ ಸುದ್ದಿ ಆಗ್ತಿರ್ಬೇಕಾದ್ರ ರಾನ ಮಾಜಿ ಅಧಿಕಾರಿಯೊಬ್ರು ಇದ್ರ ಬಗ್ಗೆ ವಿಸ್ತೃತವಾಗಿ ಎಳೆಯಾಗಿ ಬಿಚ್ಚಿಟ್ಟಾರ. ರಾ ಅಂದ್ರೆ ನಮ್ಮ ಗುಪ್ತಚರ ಇಲಾಖೆ ಏನೈತಲ್ರಿ ಅದ್ರೊಳಗ ಕೆಲಸ ಮಾಡಿರೋ ಮಾಜಿ ಅಧಿಕಾರಿ ಅವರು ಒಂದ ವಿಡಿಯೋ ಮಾಡ್ಯಾರ. ಆ ವಿಡಿಯೋದಾಗ ಈ ಎಲ್ಲಾ ಮಾಹಿತಿಯನ್ನ ಹೇಳ್ಯಾರ. ಅವ್ರು ಮಾಡಿರೋ ವಿಡಿಯೋ ಏನೈತಿ ಅಂದ್ರ ಆ ಒಂದು ವಿಡಿಯೋ ಬಗ್ಗೆ ನಿಮಗ್ ನಾ ಹೇಳಕ್ ಬಂದೀನಿ. ಅವ್ರ ಅದ್ರಾಗ ಏನೆಲ್ಲಾ ಮಾತಾಡಿರಲ್ಲ ಅದ ಸುದ್ದಿಗಳನ್ನ ಇವತ್ತು ನಾನು ನಿಮಗ್ ಹೇಳ್ತೀನಿ. ಇವತ್ತು ನಾ ಹೇಳಾಕತ್ತಿರೋದು ಪ್ರತಿ ಒಂದನು ಮಾಜಿ ಗುಪ್ತಚರ ಇಲಾಖೆ ಅಧಿಕಾರಿಯವರು ಮಾತಾಡಿದ್ದನ್ನ. ನನ್ನ ಅಭಿಪ್ರಾಯ ಅಥವಾ ನನ್ನ ಸಂಸ್ಥೆಯ ಅಭಿಪ್ರಾಯ ಇದ್ರೊಳಗಿಲ್ಲ. ನಾನು ಹೇಳೋದು ಅವರು ಬೇರೆ ಭಾಷೆಯಲ್ಲಿ ಮಾತಾಡ್ಯಾರು ಅನ್ನೋ ಕಾರಣಕ್ಕಾಗಿ ನಮ್ಮ ಭಾಷೆಯೊಳಗ ನಿಮಗೆ ಹೇಳಕತ್ತೀನಿ. ಮಾಜಿ ಗುಪ್ತಚರ ಅಧಿಕಾರಿ NK ಸೂದ್ ಅವ್ರು ಹೇಳೋ ಪ್ರಕಾರ ಇವರಿಗೆ ಸಚಿವ ಸ್ಥಾನ ಬೇಕಿತ್ತು. ಮೇ ಬಿ ಇವರು ಅರ್ಹರಿರಬಹುದು. ಲಾ ಮಿನಿಸ್ಟರ್ ಆಗ್ಬೇಕಂತ ಆಸೆ ಹೊತ್ರು, ಫೈನಾನ್ಸ್ ಮಿನಿಸ್ಟರ್ ಆಗ್ಬೇಕಂತ ಆಸೆ ಹೊತ್ರು. ಬಟ್ ಇವರಿಗೆ ಗೊತ್ತಿರ್ಲಿಲ್ಲ ಅರ್ಹತೆ ಒಂದ ಮ್ಯಾಟ್ರ್ ಆಗಂಗಿಲ್ಲ, ಆಟಿಟ್ಯೂಡು ಬೇಕಾಗ್ತೈತಿ ಅಂತ. ಒಂದು ಹುದ್ದೆ ನಾವು ನಿಭಾಯಿಸ್ತೀವಿ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನಿರ್ವಹಿಸೋ ಒಂದು ಚಾತುರ್ಯ ನಮಗ್ ಬೇಕು. ಮೇ ಬಿ ಅವ್ರಿಗೆ ಇರಬಹುದು, ಬಟ್ ಅರ್ಹತೆ ಜೊತೆಗೆ ಆಟಿಟ್ಯೂಡ್ ಬೇಕು, ಜನರ ನಂಬಿಕೆ ಬೇಕು. ಯಾರೋ ಒಬ್ರು ಒಂದು ಹುದ್ದೆ ಕೊಡಾಕತ್ತಾರು ಅಂತಂದ್ರ ಅದನ್ನ ನಾವು ನಿಭಾಯಿಸ್ತೀವಿ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅವಾಗಷ್ಟೇ ರೀ ಅವ್ರು ನಮಗ್ ಅದನ್ನೆಲ್ಲ ಕೊಡೋದು. ಮೇ ಬಿ ಆ ವಿಷಯದಾಗ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸೋತಂಗ್ ಕಾಣ್ತಾರ. ಇವ್ರ ಮೇಲೆ ಮೋದಿ ಅವ್ರಿಗಾಯ್ತು, ಮೋದಿ ಗೌರ್ಮೆಂಟ್ ಅವ್ರಿಗಾಯ್ತು ನಂಬಿಕೆ ಇಲ್ಲದೆ ಇರೋದ್ರಿಂದಾಗಿ ಲಾ ಮಿನಿಸ್ಟರು ಆಗ್ಲಿಲ್ಲ, ವಿತ್ತ ಸಚಿವರು ಆಗ್ಲಿಲ್ಲ. ಅಟ್ ಲೀಸ್ಟ್ ಒಂದು ಯಾವ್ದಾರ ಹುದ್ದೆ ಸಿಗ್ತೈತಿ ಅಂತ ಪಾರ್ಲಿಮೆಂಟ್ ರೋಡ್ ಒಳಗ ಆಫೀಸು ಮಾಡ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೂ ಸಿಗ್ಲಿಲ್ಲ ಬಿಕಾಸ್ ಆಫ್ ಹಿಸ್ ಬಿಹೇವಿಯರ್. ಇವರು ನಂಬಿಕಸ್ತರ, ಇವ್ರನ್ನ ನಂಬಬಹುದಾ ಅನ್ನುವಂತ ವಿಚಾರಗಳು ಬರ್ತಾವ. ಸುಬ್ರಹ್ಮಣ್ಯ ಸ್ವಾಮಿ ಹುದ್ದೆಗಳಿಂದ ದೂರ ಉಳಿದ್ರು, ಆದ್ರೆ ಸುದ್ದಿಗಳಿಂದ ಯಾವತ್ತೂ ದೂರ ಉಳಿಲಿಲ್ಲ. ಮೋದಿಯವರು ವಕಾಲತ್ತು ವಹಿಸ್ತಿದ್ದಂತ ಇವರು ಮೋದಿಯವರ ವಿರುದ್ಧ ವಕಾಲತ್ತು ವಹಿಸಕ್ ಚಾಲೂ ಮಾಡಿದ್ರು. ಮೋದಿಯವ್ರಂದ್ರ ಏನೆಲ್ಲ ಹೊಗಳಿ ಮಾತಾಡ್ತಿದ್ದ ಇವ್ರ ಬಾಯ್ಲೆ ಮೋದಿಯವ್ರ ಬಗ್ಗೆ ವಿರೋಧದ ಮಾತುಗಳು ಕೇಳಿ ಬರಾಕತ್ತು.
ಬಟ್ ಈ ರೀತಿ ಮೋದಿ ಗೌರ್ಮೆಂಟ್ ನ ವಿರೋಧ ಮಾಡ್ತಿದ್ದ ಸುಬ್ರಹ್ಮಣ್ಯ ಸ್ವಾಮಿ ಅವರು ಗಾಂಧಿ ಕುಟುಂಬವನ್ನ ಬಹಳಷ್ಟು ವಿರೋಧ ಮಾಡ್ತನು ಅನ್ನೋ ಇಮೇಜ್ ನ ಹಂಗೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಯಾಕಂದ್ರೆ ಅವ್ರು ಹಾಕಿರುವಂತ ಕೇಸ್ಗಳು ಅದಕ್ಕೆ ಪುಷ್ಟಿ ನೀಡಿದ್ವು. ಗಾಂಧಿ ಕುಟುಂಬದ ವಿರುದ್ಧ ಇವ್ರು ಕೇಸ್ಗಳು ಹಾಕಿರೋದ್ರಿಂದ ಇವ್ರು ಗಾಂಧಿ ವಿರೋಧಿನಾ ಅದಾರು ಅಂತ ಮಂದಿಗೆಲ್ಲ ಅನಿಸ್ತು. ಈಗ ರಾನ ಮಾಜಿ ಅಧಿಕಾರಿ ಹೇಳಿರೋ ಪಾಯಿಂಟ್ ಟು ಪಾಯಿಂಟ್ ಸುದ್ದಿನ ಹೇಳ್ತೀನಿ ಕೇಳ್ರಿ. ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದ ಟೈಮ್ ಒಳಗ ಅವ್ರ ಗೌರ್ಮೆಂಟ್ ನ ಹೆಂಗಾರೇ ಮಾಡಿ ಕೆಳಗಿಳಿಸ್ಬೇಕು ಅಂತ ಜಯಲಲಿತಾ ಅವರ ಜೊತೆ ಕೈಗೂಡಿಸಿ ಜಯಲಲಿತಾ ಅವರ ತಲೆ ತುಂಬಿಸಿ ವಾಜಪೇಯಿ ಅವ್ರ ಜೊತೆ ಮೈತ್ರಿನ ರದ್ದು ಮಾಡ್ಕೊಳ್ಳೋ ಹಂಗ ಮಾಡಿದ್ದು ಇದ ಸುಬ್ರಹ್ಮಣ್ಯ ಸ್ವಾಮಿ ಅವರು ಅನ್ನೋದನ್ನ ಬಿಚ್ಚಿಟ್ಟಾರ. ವಾಜಪೇಯಿ ಕಾಲದಾಗ ಹೆಂಗ್ ಇವ್ರು ಬಿಜೆಪಿನ ಕಾಡಾಕತ್ತಿದ್ರಲ್ಲ, ವಾಜಪೇಯಿ ಅವ್ರ ಜೊತೆ ಇದ್ದಂಗ ಮಾಡಿ ಅವ್ರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ರು. ಈಗ ಮೋದಿ ಅವ್ರ ಜೊತೆ ಇದ್ದಂಗ ಮಾಡಿ ಮೋದಿ ಅವ್ರ ವಿರುದ್ಧನ ಮಾತಾಡ್ತಾರ. ಇದು ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರಿಗೆ ಹೊಸದಲ್ಲ ಅಂತಾರ. ಸುಬ್ರಹ್ಮಣ್ಯ ಸ್ವಾಮಿ ಅವ್ರಿಗೆ ಡೀಪ್ ಸ್ಟೇಟ್ ಇಂದ ದುಡ್ಡು ಬರುತ್ತಾ ಅನ್ನೋ ಮಾಹಿತಿಯನ್ನು ಹೇಳ್ಯಾರ. ಮೇ ಬಿ ನಮಗ್ ಗೊತ್ತಿಲ್ಲ, ಅವ್ರು ಹೇಳಿರೋ ಮಾಹಿತಿ ನಿಮಗ್ ಹೇಳಾಕತ್ತೀನಿ. ಹಿಂದೂ ಆಗಿನ ತೋರಿಸ್ಕೊಂಡ್ರು ಇವ್ರು ಹಿಂದೂ ವಿರೋಧಿ ಕೆಲಸಗಳನ್ನ ಬಹಳಷ್ಟು ಮಾಡ್ತಾರ. ಹೆಸರಲ್ಲಿ ಹಿಂದೂ ಇದ್ರೆ ಸಾಕಾಗಂಗಿಲ್ಲ, ಮನ್ಸೊಳಗೂ ಹಿಂದೂ ಅಂತ ಇರಬೇಕು ಅಂತಾರ. ಮುಖ್ಯವಾದ ಸುದ್ದಿ ಅಂದ್ರ ಸುಬ್ರಹ್ಮಣ್ಯ ಸ್ವಾಮಿಗೂ ಹಾಗೂ ಧನ್ಕರ್ ಅವ್ರಿಗೂ ಸಂಬಂಧ ಇತ್ತು. ಅವರ ರಾಜೀನಾಮೆಗೆ ಮುಖ್ಯವಾಗಿ ಇದೇ ಕಾರಣ ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಾರ. ಹೌದ್ರಿ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಉಪರಾಷ್ಟ್ರಪತಿ ಧನ್ಕರ್ ಅವರ ಮಧ್ಯ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಇವರಿಬ್ರು ಮಾತಾಡ್ಕೊಂತ ಇದ್ರು, ಯಾವುದೇ ಮಾಹಿತಿಯನ್ನ ರವಾನೆ ಮಾಡ್ಕೊಂತ ಇದ್ರು. ಆ ಮಾಹಿತಿಯನ್ನ ಸುಬ್ರಹ್ಮಣ್ಯ ಸ್ವಾಮಿ ಡೀಪ್ ಸ್ಟೇಟ್ ಗೆ ಕೊಡ್ತಾ ಇದ್ರು ಅನ್ನುವಂತ ಒಂದು ಮಾತನ್ನ ಹೇಳ್ಯಾರ. ಇದು ನಿಜಾನೋ ಸುಳ್ಳೋ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ಬೇಕು ಅಥವಾ ಬೇರೆ ಯಾರಾದ್ರೂ ಹೇಳ್ಬೇಕು, ಒಟ್ನಾಗ ಇದೊಂದು ಸ್ಫೋಟಕ ಮಾಹಿತಿ, ಸ್ಫೋಟಕ ಹೇಳಿಕೆ ಹೊರಗ್ ಬಂದೈತಿ. ಈಗ ನಾ ಹೇಳಿದ್ದು ಯಾರೋ ಮಾತಾಡ್ಯಾರ ಅಂತ ಹೇಳಿ ಎಲ್ಲಾರು ಮಾತಾಡಕತ್ತಿರೋದು ಆಗಿರಬಹುದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅವ್ರು ನಡ್ಕೊಂಡ್ ಬಂದಿರೋದು ನೋಡಿದ್ರೆ ನಿಜವಾಗ್ಲೂ ಸುಬ್ರಹ್ಮಣ್ಯ ಸ್ವಾಮಿ ಹಿಂಗೇ ಇರಬಹುದು ಅಂತಾನು ಅನ್ಕೋಬಹುದು. ಸುಬ್ರಹ್ಮಣ್ಯ ಸ್ವಾಮಿ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿರೋದ್ರಿಂದಾಗಿ ಬಿಜೆಪಿ ಪ್ರಪಗೊಂಡ ಇರೋರು ಈ ರೀತಿ ಮಾತಾಡತಾರಂತಾನು ನಾವು ಅನ್ಕೋಬಹುದು. ಇದು ಏನೈತೆ ಅನ್ನೋದು ಇನ್ನೂ ಕ್ಲಿಯರ್ ಇಲ್ಲ. ಬಟ್ ಸುಬ್ರಹ್ಮಣ್ಯಂ ಸ್ವಾಮಿ ಇದಾರಲ್ಲ, ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಇವ್ರು ಯಾವಾಗ ಯಾರ ಕಡೆ ಇರ್ತಾರ ಅನ್ನೋದನ್ನ ಯಾರಿಂದಾನು ಜಡ್ಜ್ ಮಾಡಕ್ ಆಗಂಗಿಲ್ಲ. ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿ ಅವ್ರಿಗೆ ಗೊತ್ತಿರಲ್ಲೋ ಏನೋ ನಾನು ಇಲ್ಲಿರ್ತೀನೋ ಅಲ್ಲಿರ್ತೀನೋ ಅಂತ ಒಂದು ಕ್ಯಾರೆಕ್ಟರ್ ಇವ್ರದ್ದು. ನಾ ಇವ್ರ ಬಗ್ಗೆ ಇತ್ತೀಚೆಗೆ ಅಷ್ಟೇ, ಅಂದ್ರೆ ನಿನ್ನೆ ಮೊನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿ ಹಾಕಿನಿ ಸುಬ್ರಹ್ಮಣ್ಯ ಸ್ವಾಮಿ ಅವ್ರದ್ದು. ಅದ್ರೊಳಗೆ ನಾ ಪ್ರತಿಯೊಂದು ಹೇಳಿನ. ಅವ್ರು ಜಯಲಲಿತಾ ಅವರ ವಿರೋಧ ಮಾಡ್ಕೊಂಡು ಒಂದಿಷ್ಟು ದಿನ ಜಯಲಲಿತಾ ಅವರ ಕ್ಲೋಸ್ ಬಳಗದಾಗಿದ್ದು, ಈ ರೀತಿ ಅವ್ರು ಏನೇನೆಲ್ಲ ಮಾಡಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿನಿ. ಆದ್ರೆ ಇದ್ ಏನ್ ಸುದ್ದಿಪ್ಪ ಅಂತಂದ್ರ ಧನ್ಕರ್ ಅವ್ರಿಗೆ ಸುಬ್ರಹ್ಮಣ್ಯ ಸ್ವಾಮಿ ಅವ್ರಿಗೂ ಸಂಬಂಧ ಐತಿ ಏನು ಅನ್ನೋ ಒಂದು ಅನುಮಾನ ಹುಟ್ಟಿಸುವಂತ ಸುದ್ದಿ. ಸುಬ್ರಹ್ಮಣ್ಯ ಸ್ವಾಮಿ ಸಹವಾಸದಿಂದ ಧನ್ಕರ್ ಅವ್ರಿಗೆ ಈ ಗತಿ ಬಂತೇನೋ ಅನ್ನೋ ಮಾತುನು ಕೇಳಾಕತ್ತವ. ಇವ್ರ ಸಹವಾಸ ಇರ್ಲಿಲ್ಲ ಅಂದ್ರ ಧನ್ಕರ್ ಅವ್ರು ಇನ್ನ ವೃತ್ತಿ ಮುಂದುವರಿಸ್ತಿದ್ರು ಅನ್ನೋ ಮಾತುಗಳು ಅದಾವ. ಅದಕ್ಕಾಗಿನೇ ಇವತ್ತು ಈ ಸುದ್ದಿ ತಗೊಂಡು ನಿಮ್ಮ ಮತ್ತಿಗೆ ಬಂದೀನಿ. ಈ ಸುದ್ದಿಯನ್ನ ರಾನ ಮಾಜಿ ಅಧಿಕಾರಿ ಮಾತಾಡಿರೋದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಬಹುದು ಅನ್ನುವಂತ ಕುತೂಹಲ ನನಗಿತ್ತು. ಆ ಸುದ್ದಿಯನ್ನ ನಿಮಗೆ ತಿಳಿಸುವಂತ ಆಶಯ ನಂದಾಗಿತ್ತು. ಇಷ್ಟೆಲ್ಲ ಗಂಟಾಗಿ ಕಗ್ಗಂಟಾಗಿರೋ ಈ ವಿಷಯಕ್ಕ ಕ್ಲಾರಿಟಿ ಸಿಗ್ಬೇಕು ಅಂದ್ರ ಸುಬ್ರಹ್ಮಣ್ಯ ಸ್ವಾಮಿ ಅವರ ನೇರವಾಗಿ ಮಾತಾಡ್ಬೇಕು. ಇಲ್ಲಂದ್ರ ಇದೇ ರೀತಿ ಅನುಮಾನ ಇರಬಹುದು, ಇರ್ಲಿಕ್ಕಿಲ್ಲ ಅನ್ನೋ ಮಾತುಗಳು ಬೆಳ್ಕೊಂಡು ಹೋಗ್ತಾವ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.